ಸರಿ, ಅಂತಿಮವಾಗಿ ನಾನೊಂದು 2 ಮಾತುಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಜಂಟಿ ಆಯ್ಕೆ ಪತ್ರ ಸಲ್ಲಿಸಿರ್ತಕ್ಕಂಥ ಯಾರ್ಯಾರು EPS ನಿವೃತ್ತರಿದ್ದಾರೆ ಅದ್ರ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ತಜ್ಞ ವಕೀಲರು, ಕಾನೂನಾತ್ಮಕವಾಗಿ ಮಾತನಾಡ್ತಕ್ಕಂಥ ವಕೀಲರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅವತ್ತು ಬಗೆಹರಿಸ್ತಾರೆ. 14ರ ನಂತರ ಜಂಟಿಯಾಗಿ ಪತ್ರ ಸಲ್ಲಿಸಿರ್ತಕ್ಕಂಥ ಎಲ್ಲ EPS ಪಿಂಚಣಿದಾರರಿಗೂ ಪಿಂಚಣಿ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ ಕಾನೂನುಬದ್ಧವಾಗಿ ಅಂತಕ್ಕಂಥ ಅಂಶಗಳನ್ನ ನ್ಯಾಯವಾದಿಗಳು ಅವತ್ತು ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಅವತ್ತು ಎಲ್ಲರೂ ಕೂಡ ಬರಬೇಕು. ಯಾಕೆಂತ ಅಂದ್ರೆ ಹೈಯರ್ ಪೆನ್ಷನ್ ಬಗ್ಗೆ ಒಂದು ಪಬ್ಲಿಕ್ ಸ್ಪೀಚ್ ನಲ್ಲಿ ಮಾತನಾಡಬೇಕಾದ್ದು ಅವ್ರ ವಕೀಲರ ಒಂದು ಕರ್ತವ್ಯ. ಅದನ್ನ ಅವರು ಪ್ರಸ್ತುತಪಡಿಸ್ತಾರೆ. ಆ ಒಂದು ಕಾನೂನಾತ್ಮಕವಾಗಿ ಮಾತನಾಡ್ತಕ್ಕಂಥ ದೃಷ್ಟಿಯಿಂದ ಆ ಎಲ್ಲ ಸಂಗತಿಗಳು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಸರ್ಕಾರ ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಸನ್ನಿವೇಶವನ್ನ ಎಲ್ಲವನ್ನೂ ಕೂಡ ನಾವು ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಅದನ್ನ ಪರಿಗಣಿಸಿ ನಮ್ಗೆ ಹೈಯರ್ ಪೆನ್ಷನ್ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನ CBT ಸಭೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನು ಈಗಾಗಲೇ ಹಲವಾರು ನನ್ನ ಲೇಖನದಲ್ಲಿ ಬರೆದಿದ್ದೇನೆ. 41 ಜನ ಏನು CBT ಸದಸ್ಯರಿದ್ದಾರೆ. ಮುನ್ಸುಖ್ ಮಾಂಡವಿಯಾ, ಶೋಭಾ ಕರಂದ್ಲಾಜೆ, ಚೀಫ್ ಟ್ರಸ್ಟ್ ಕಮಿಷನರ್, ಮತ್ತೆ ರಾಜ್ಯದಿಂದ 15 ಜನ ಉದ್ಯೋಗದಾತರ ಪ್ರತಿನಿಧಿಗಳು 15 ಜನ, ಕಾರ್ಮಿಕ ಪ್ರತಿನಿಧಿಗಳು 10 ಜನ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು 10 ಜನ, ಒಟ್ಟು 41 ಜನ ಒಂದು CBT ಸಭೆಯಲ್ಲಿದ್ದಾರೆ. ಕಾರ್ಮಿಕರಿಗೂ ಕೂಡ ಸಾಕಷ್ಟು ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ 10 ಜನ ಕಾರ್ಮಿಕ ಮುಖಂಡರು ಅವತ್ತು ಅವ್ರಿಗೆ ನಾವು ಕೂಡ ಈ ಒಂದು ಸಭೆ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಿ ಒಂದು CBT ಸಭೆಯಲ್ಲಿ ನಮಗೆ ನ್ಯಾಯ ಕೊಡಿಸ್ಕೊಡಿ. ಆ ಒಂದು CBT ಸಭೆಯಲ್ಲಿ ನಮ್ಮ ಒಂದು ಏನು ನಿವೃತ್ತರ ಭಾವನೆ ಇದೆ ಅದ್ರ ಬಗ್ಗೆ ಕಾರ್ಮಿಕ ಪ್ರತಿನಿಧಿಗಳು ಆ ಒಂದು ಸಭೆಯಲ್ಲಿ ತಾವು ಇದು ಮಾಡಿ ನಮಗೆ ಒಂದು ಸವಲತ್ತುಗಳನ್ನ ಬರ್ಲಿಕ್ಕೆ ಏರ್ಪಾಡು ಮಾಡ್ಬೇಕು ಅಂತ ಹೇಳಿ ನಾನು ಈ ಸಭೆಯ ಮೂಲಕ ಅರ್ಕೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಏನು ಈ ಹೋರಾಟ ಇದೆಯಲ್ಲ, ಈ ಹೋರಾಟ ಇಷ್ಟು ವರ್ಷಗಳ ಕಾಲ ನಡೆಸಿದ್ದು ನಮ್ದು ವ್ಯರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ ಇವತ್ತು ನಾವು ಈ ಒಂದು ಪ್ರತಿಭಟನಾ ಈ ಒಂದು ಮಾಸಿಕ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಯಾಕೆ ಅಂತ ಅಂದ್ರೆ ಇಷ್ಟೊಂದು ಅರಿವನ್ನ ನಾವು ಕೂಡ ಕೆಲವು ಪತ್ರಿಕೆಗಳು ಮತ್ತೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿಮ್ಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೇವೆ ಹೊರತು ಯಾವುದೇ ಪ್ರಚಾರಕ್ಕಾಗಿ ಖಂಡಿತ ಅಲ್ಲ. ನಾವು ನಮ್ಮ ಹೋರಾಟ ಏನಿದೆ ಈ ಒಂದು ಅಕ್ಟೋಬರ್ 9ನೇ ತಾರೀಕು ಆ ಒಂದು ಹೋರಾಟನ ತಾವೆಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕು. ಅವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಭಿಕರಿಗೆ ನಾವು ಹೇಳ್ತೀವಿ, ನಮ್ಮ ಈ ಒಂದು ಕೂಗು ದೇಶದ ಇರ್ತಕ್ಕಂಥ ಎಲ್ಲ ನಾಗರಿಕರು, ಎಲ್ಲ EPS ನಿವೃತ್ತರಿಗೆ ತಲುಪಬೇಕು. ಆ ದೃಷ್ಟಿಯಿಂದ ಸ್ನೇಹಿತರೆ ನಾವೆಲ್ಲರೂ ಒಟ್ಟಾಗಿ 9ನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.